ಫಸ್ಟ್ ಆಫ್ ಆಲ್ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಗುಡ್ ನ್ಯೂಸ್. ಏನಪ್ಪ ಗುಡ್ ನ್ಯೂಸ್ ಅಂತಂದರೆ, ಕೆಲವರು ಕೇಳ್ತಾ ಇದ್ದೀರಾ ಇಲ್ಲಿ, ಸರ್ ನಮಗೆ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿಲ್ಲ, ನಮಗೆ ಈ ಇಷ್ಟೊತ್ತೊಳಗಡೆ ಹಣ ಬರಬೇಕಿತ್ತು, ಈ ರೀತಿ ಪ್ರಾಬ್ಲಮ್ ಮಾಡಿದರೆ ನೀವು ನನಗೆ ತುಂಬ ಖುಷಿ ಅಂತಂದರೆ ನಮಗೆ ತುಂಬ ಖುಷಿ ಆಗಲ್ಲ ಅಂತಂದರೆ, ಈ ರೀತಿ ಪ್ರಾಬ್ಲಮ್ ಮಾಡಿದರೆ ನಮಗೆ ತುಂಬ ದುಃಖ ಆಗುತ್ತೆ ಅಂತಂದರೆ ನಮ್ಗೆ ದಯವಿಟ್ಟು ಯಾವತ್ತೂ ಕೂಡ ಈ ರೀತಿ ಮಾಡಿದರೆ ನಮ್ಗೆ ಖುಷಿ ಆಗಲ್ಲ ಅಂತ ಕೆಲವರು ಹಣ ಹಾಕ್ತಾ ಅಂದರೆ ಏನು ಸರ್ಕಾರಕ್ಕೆ ಆಲ್ಮೋಸ್ಟ್ ಇಲ್ಲಿ ಹೇಳ್ತಾ ಇದ್ದೀರಾ. ಅಂದರೆ ಸರ್ಕಾರಕ್ಕೆ, ಸರ್ ನಾವು ಈ ರೀತಿ ಮಾಡಿದರೆ ಸರ್ ಹೇಗೆ ಸರ್ ಅಂತ ಇಲ್ಲಿ ಸರ್ಕಾರಕ್ಕೆ ಕೆಲವರು ಬೈತಾ ಇದ್ದೀರಾ. ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರ್ಕಾರ ಇಲ್ಲಿ ಏನು ಪ್ರಾಬ್ಲಮ್ ಮಾಡ್ತಾಯಿದೆ ಮತ್ತು ಇಲ್ಲಿ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇರುವಂಥದ್ದು, ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾದರೂ ಏನು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಏನು, ಇದು ಇಲ್ಲಿ 95% ಜನರಿಗೆ ಇದು ಇಲ್ಲಿ ಮ್ಯಾಟ್ರ್ ಆಗ್ತಾ ಇರುವಂಥದ್ದು. ಏನಪ್ಪ ಅಂತಂದರೆ, ಇಲ್ಲಿ ಪ್ರಾಬ್ಲಮ್ ಆದರೆ ಏನು ಅದನ್ನು ಹೇಳಿ. ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರಾಬ್ಲಮ್ ಆದರೂ ಏನು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೆಲವರು ಕೇಳ್ತಾ ಇದ್ದೀರಾ, ಹಣ ಜಮೆ ಆಗ್ತಾ ಇಲ್ಲ, ಹಾಗಾದರೆ ಪ್ರಾಬ್ಲಮ್ ಏನು ಅಂತಂದರೆ, ನೀವು ಒಂದು ವಿಚಾರವನ್ನು ಹೇಳ್ತೀನಿ ನಾನು. ಪ್ರಾಬ್ಲಮ್ ಅಂತಂದರೆ ಸ್ನೇಹಿತರು ಸಿಂಪಲ್, ಎಲ್ರಿಗೂ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಪ್ರಾಬ್ಲಮ್ ಏನು ಅಂತ ಇಲ್ಲಿ ಕೆಲವರು ಕೇಳ್ತಾರೆ. ಡೆಫಿನೆಟಾಗಿ ಕೇಳ್ತಾರೆ. ಡೆಫಿನೆಟಾಗಿ ನಾನು ನಿಮಗೆ ಅದಕ್ಕೆ ಉತ್ತರ ಕೊಡ್ತೀನಿ. ಸ್ನೇಹಿತರೆ, ಹಣ ಬರದೇ ಇದ್ದರೆ ನಿಮಗೆ ತುಂಬ ಜನರಿಗೆ ಲಾಸ್ ಆಗುತ್ತೆ. ಲಾಸ್ ಅಂತಂದರೆ ಆ ರೀತಿ ಲಾಸ್ ಅಂತಲ್ಲ, ಖಂಡಿತವಾಗ್ಲೂ ಅವರ ಒಂದು ಬೇಸಿಕ್ ನೀಡ್ಸ್ ಏನಿದೆ, ಅವರ ಒಂದು ಆಲ್ಮೋಸ್ಟ್ ಏನು ಬೇಸಿಕ್ಕಾಗಿ ತಗೊಳ್ತಾರೆ, ಅವರಿಗೆ ಅದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂತಂದರೆ ಅವರು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಕೆಲವರು ತುಂಬ ಜನ ಆಲ್ಮೋಸ್ಟ್ ಬಡ ಕುಟುಂಬದವರು ಆಗಿರ್ತೀರ, ಮತ್ತು ಕೆಲವರಿಗೆ ಆಲ್ಮೋಸ್ಟ್ ಇಲ್ಲಿ ತುಂಬ ಕಷ್ಟ ಆಗ್ತಾ ಇರುತ್ತೆ. ಸರ್ ನಮ್ಗೆ ಈ ರೀತಿ ಮಾಡಿದರೆ ಹೇಗೆ ಸರ್ ಅಂತ ಕೇಳ್ತಾರೆ ಕೆಲವರು. ಆಗ ನಮಗೆ ಬೇಜಾರಾಗುತ್ತೆ, ಡೆಫಿನೆಟಾಗಿ ನಮಗೆ ತುಂಬ ಬೇಜಾರಾಗುತ್ತೆ ಅಷ್ಟು ಹೇಳುವಾಗ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಇಲ್ಲಿ ಎಲ್ಲರಿಗೂ ನಾನು ಕೇಳ್ತಾ ಇರುವಂಥದ್ದು ಇಷ್ಟೇ. ಡೆಫಿನೆಟಾಗಿ ನಾನು ಎಲ್ರಿಗೂ ಹೇಳುವಂಥದ್ದು, ನಾನು ನಿಮಗೆ ಸಿಂಪಲಾಗಿ ಹೇಳುವಂಥದ್ದು ಇಷ್ಟೇ. ದಯವಿಟ್ಟು ನೀವೆಲ್ಲರೂ ಕೂಡ, ನಾನು ನಿಮ್ಗೆಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ದಯವಿಟ್ಟು ನೀವೆಲ್ಲರೂ ಕೂಡ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ನಿಮ್ಗೆ ಹೇಳುವಂಥದ್ದು ಏನಪ್ಪ ಅಂತಂದರೆ, ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ನೀವು ಏನು ಅಯ್ಯೋ ಸರ್ ನಮ್ಗೆ ಹಣ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು, ಈಗ ಪ್ರಥಮ ಬಾರಿಗೆ ಹಣ ಹಾಕಲಿಕ್ಕೆ ಸರ್ಕಾರ ಮುಂದಾಗಿದೆ ಅಂತಂದರೆ, ಪ್ರಥಮ ಹಂತದಲ್ಲಿ ಆಲ್ಮೋಸ್ಟ್ ಇಲ್ಲಿ ಹಣ ಜಮಾ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಇಷ್ಟೊತ್ತೊಳಗಡೆ ಎಲ್ರಿಗೂ ಜಮಾ ಆಗಬೇಕಿತ್ತು, ಹಣ ಜಮಾ ಆಗ್ತಾಯಿದೆ ಪ್ರಥಮ ಹಂತದಲ್ಲಿ. ಅಂತಂದರೆ ಫಸ್ಟ್ ಹಂತದಲ್ಲಿ ಇಷ್ಟೊತ್ತೊಳಗಡೆ ಆಲ್ಮೋಸ್ಟ್ ಇಲ್ಲಿ ಏನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಗೃಹಲಕ್ಷ್ಮಿ ಯೋಜನೆ ಆಲ್ಮೋಸ್ಟ್ 16, 17, 18 ಆಲ್ಮೋಸ್ಟ್ 18ನೇ ಕಂತಿನ ಹಣ, ಕೆಲವರಿಗೆ 16ನೇ ಕಂತಿನ ಹಣ ಬಂದಿಲ್ಲ, 17, 18 ಕಂತು ಆಲ್ಮೋಸ್ಟ್ ಕೆಲವರಿಗೆ ಹಣ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ತಾ ಇರ್ಬೋದು, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತು ಹಣ ಏನಿಲ್ಲಿ ನಾಳೆ ಬುಧವಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಆಲ್ಮೋಸ್ಟ್ 28, 29 ಜಿಲ್ಲೆ, 27 ಜಿಲ್ಲೆ, 27, 28, 29 ಇಷ್ಟು ಜಿಲ್ಲೆಗಳ ಮಧ್ಯೆನೇ ಬರುತ್ತೆ. ಆ ಒಂದು ಜಿಲ್ಲೆಗಳಲ್ಲಿ ಯಾವ್ಯಾವ ಜಿಲ್ಲೆ ಅದನ್ನು ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ನನಗೆ ತಿಳಿಸ್ಕೊಡ್ತೀನಿ ಯಾರ್ಯಾರಿಗೆಲ್ಲ ಹಣ ಬರುತ್ತಂತ. ಎಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 26 ಅಂತಲೇ ಹೇಳ್ಬೋದು ಸ್ನೇಹಿತರೆ. 26ನೇ ತಾರೀಕಿನಂದು ಇಲ್ಲಿ ನೀವು ಇಲ್ಲಿ ನಾನು ನಿಮಗೆ ಇದನ್ನು ಓದ್ತಾ ಹೋಗ್ತೀನಿ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ ಇಲ್ಲಿ. ಎಸ್, ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ಕೇಳ್ತಾರೆ ಇವಾಗ, ಸರ್ ನಮ್ಗೆ ಹಣ ಬರಲ್ಲ. ಫಸ್ಟ್ ಆಫ್ ಆಲ್ ನಾನು ಒಂದು ವಿಚಾರವನ್ನು ಹೇಳ್ತೀನಿ, ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಇಷ್ಟೇ, ನೀವು ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ. ವರಿ ಮಾಡ್ಕೊಳ್ಳುವಂಥದ್ದಕ್ಕಿಂತ ಟೆನ್ಷನ್ ಮಾಡ್ಕೊಳ್ಬೇಡಿ ನಮ್ಗೆ ಹಣ ಬಂದಿಲ್ಲ ಅಂತ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂತಂದರೆ, ಫಸ್ಟ್ ಆಫ್ ಆಲ್ ಈ ಕೆ ವೈ ಸಿ ಆದಮೇಲೆ ನಿಮ್ಮ ಮಾರ್ಚ್ ತಿಂಗಳ ಹಣ ಇಲ್ಲಿ ಜಮಾ ಆಗ್ತಾ ಇರುವಂಥದ್ದು. ಅಂತಂದರೆ ಮಾರ್ಚ್ ಕಂತಿನ ಹಣ ನಿಮ್ಗೆ ಇಲ್ಲಿ ಜಮಾ ಆಗುತ್ತೆ. ಇವು ಅಟ್ಲೀಸ್ಟ್ ಇಲ್ಲಿ ಏನು ನೀವು ಇಲ್ಲಿ ಖಂಡಿತವಾಗಲೂ ಮಾರ್ಚ್ ತಿಂಗಳ ಹಣವನ್ನು ಪಡೆದುಕೊಳ್ಬೋದು. ಎಸ್, ಇಲ್ಲಿ ಸರ್ಕಾರ ಹಣ ಹಾಕಲಿಕ್ಕೆ ಮುಂದಾಗಿದೆ, ಅದು ಖುಷಿ ವಿಚಾರ. ಯಾಕಪ್ಪ ಅಂತಂದರೆ ಕೆಲವರಿಗೆ ಅದು ಬರ್ತಾ ಇರೋದಿಲ್ಲ. ಮಾರ್ಚ್ ತಿಂಗಳ ಹಣ ಗೃಹಲಕ್ಷ್ಮಿ ಒಟ್ಟಿಗೆ 2 ತಿಂಗಳ ಹಣ ಬರುತ್ತಂತೆ. ಒಟ್ಟಿಗೆ 2 ತಿಂಗಳ ಹಣ ಬರುತ್ತಂತೆ. ಒಟ್ಟಿಗೆ ನೀವು ಹಣವನ್ನು ಪಡೆದುಕೊಳ್ಬೋದು. ಇಲ್ಲಿ ಆಲ್ಮೋಸ್ಟ್ ಮಾರ್ಚ್ 31ಕ್ಕೆ ಆಲ್ಮೋಸ್ಟ್ ಇಲ್ಲಿ 6,000-7,000 ರೂಪಾಯಿ ಹಣ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಂತ ಇಲ್ಲಿ ಹೊಸ ಒಂದು ಮಾಹಿತಿ ಬರ್ತಾ ಇರುವಂಥದ್ದು. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 18 ಆ್ಯಂಡ್ 19ನೇ ಕಂತಿನ ಹಣದಲ್ಲಿ ದೊಡ್ಡ ಬದಲಾವಣೆ. ಆ ಒಂದು ಬದಲಾವಣೆ ಏನು, ಆಗಿರುವಂಥದ್ದಾದರೂ ಏನು, ಅದನ್ನೇ ಕೆಲವರು ಕೇಳ್ತಾ ಇರುವಂಥದ್ದು. ಎಸ್,
ಇಲ್ಲಿ ಬದಲಾವಣೆ ಆಗಿರುವಂಥದ್ದಂತೆ 18 ಆ್ಯಂಡ್ 19ನೇ ಕಂತಿನ ಹಣದಲ್ಲಿ ಬದಲಾವಣೆ. ಇಲ್ಲಿ ಇದೊಂದು ದೊಡ್ಡ ಒಂದು ಆಲ್ಮೋಸ್ಟ್ ಇಲ್ಲಿ ಮಾಹಿತಿ ಸಿಗ್ತಾ ಇರುವಂಥದ್ದು. 17, 18ನೇ ಕಂತಿನ ಹಣದಲ್ಲಿ ಬದಲಾವಣೆ ಆಗಿರುವಂಥದ್ದು. 17, 18, 19ನೇ ಕಂತಿನ ಹಣದಲ್ಲಿ 19ನೇ ಕಂತಿನ ಹಣನೂ ಕೂಡ ಜಮಾ ಆಗ್ತಾ ಇರುವಂಥದ್ದು. ಎಸ್, ಇದಾದ ಮೇಲೆ ಇಲ್ಲಿ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ 2,000 ಪ್ಲಸ್ 2,000 4,000 ರೂಪಾಯಿ ಹಣ ಜಮಾ ಆಗುತ್ತೆ. ಪ್ಲಸ್ 2,000 ಅಂತಂದರೆ 3 ಕಂತು. ನೀವೇ ಅರ್ಥ ಮಾಡ್ಕೊಳ್ಳಿ. ಅಂತಂದರೆ 17 ಕೆಲವ್ರಿಗೆ 16 ಬಂದಿಲ್ಲ, 17, 18, 19 ಆಲ್ಮೋಸ್ಟ್ ಅಲ್ಲಿಗೆ ಆಲ್ಮೋಸ್ಟ್ ಆಗುತ್ತೆ. ನಿಮ್ಗೆ ಎಲ್ರಿಗೂ ಹಣ ಬರುತ್ತೆ, ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಎಲ್ರಿಗೂ ಹಣ ಬರಲಿ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಸ್ ಅ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ ಎಲ್ರಿಗೂ. ಟಾಟಾ ಬಾಬಾಯ್ ಅಂತ ಹೇಳ್ತಾ, ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ ಬಾಬಾಯ್.